ಸೈನಿಕನ ಸಾಧನೆಯ ಕಥೆಯ ಕೇಳಿರಿ, ಕಥೆಯ ಕೇಳಿರಿ, ತ್ಯಾಗದ ಕಥೆಯ ಕೇಳಿರಿ, ಕಥೆಯ ಕೇಳಿರಿ, ತ್ಯಾಗದ ಕಥೆಯ ಕೇಳಿರಿ, ಶೂರನ ಕಥೆಯ ಕೇಳಿರಿ. ಯಾವ ದೇಶವಾದರೇನು ತಾಯಿ ಪ್ರೀತಿಗೆ, ಯಾವ ಗಡಿಗೆ ಆದರೇನು ನಿನ್ನ ಸೇವೆಗೆ, ಯಾವ ದೇಶವಾದರೇನು ತಾಯಿ ಪ್ರೀತಿಗೆ, ಯಾವ ಗಡಿಗೆ ಆದರೇನು ನಿನ್ನ ಸೇವೆಗೆ, ಸಹಾಯ ಹಸ್ತ ಚಾಚುವ ಗುಣವು ನಿನ್ನದು, ಮಮತೆ ಪ್ರೀತಿ ತೋರುವ ಸಹನೆ ನಿನ್ನದು. ಯುದ್ಧ ಯುದ್ಧ ಯುದ್ಧ, ಸಮರ ಮರಣ ಆಕ್ರಂದನ, ಯುದ್ಧ ಯುದ್ಧ ಯುದ್ಧ, ಯಾರಿಗಾಗಿ ಯುದ್ಧ, ಯಾತಕ್ಕಾಗಿ ಯುದ್ಧ, ಯುದ್ಧ ಯುದ್ಧ ಯುದ್ಧ. ಡಾಕ್ಟರ್ ಡಾಕ್ಟ್ರೇ ಡಾಕ್ಟ್ರೇ, ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಎಲ್ಲಾದ್ರೂ ಹೇಗಾದ್ರೂ ಇಳಿಯೋಣವೆಂದರೆ ಈ ಕತ್ತಲೆಯಲ್ಲಿ ಏನು ಕಾಣಿಸ್ತಾ ಇಲ್ವಲ್ಲ. ಇದು ನಮ್ಮ ಪ್ರದೇಶವೇ ವೈರಿಗಳ ಪ್ರದೇಶವೇ ಎಂದು ಕೂಡ ಗೊತ್ತಾಗ್ತಾ ಇಲ್ಲ. ಹೇಗಾದ್ರೂ ನೆಲ ಮುಟ್ಟಿದ್ರೆ ಸಾಕಾಗಿತ್ತು. ನೀರಿನಾಳದಲ್ಲಿ ಎಚ್ಚರಗೊಂಡ ರಾಹಿಲ್, ನೀರಿನಾಳದಲ್ಲಿ ಎಚ್ಚರಗೊಂಡ ರಾಹಿಲ್, ಕಷ್ಟಪಟ್ಟು ಮೇಲೆ ಬಂದನು, ಕಷ್ಟಪಟ್ಟು ಮೇಲೆ ಬಂದು ದಡವ ಮುಟ್ಟಿದನು, ದಡವ ಮುಟ್ಟಿದನು, ದಡವ ಮುಟ್ಟಿದನು, ದಡವ ಮುಟ್ಟಿದನು. ನೀರಿನಾಳದಲ್ಲಿ ಸಿಕ್ಕಿಕೊಂಡ ರಾಹುಲ್, ದಡವ ಮುಟ್ಟಿದನು, ದಡವ ಮುಟ್ಟಿದನು. ಹತ್ತಿರದಲ್ಲೇ ಮನೆ ಇರುವುದ ಕಂಡನು, ಹತ್ತಿರದಲ್ಲೇ ಮನೆ ಇರುವುದ ಕಂಡನು. ಅಮ್ಮ ಯಾಲ್ಲ ಏನು ಮಾಡಿ ಮಗಳೇ, ಈ ಮಳೆಯಲ್ಲಿ ಕತ್ತಲ್ಲಿ ಯಾರನ್ನ ಕರೀಲಿ? ಒಮ್ಮೆ ಬೆಳಗಾಗಿದ್ರೆ ಸಾಕಾಗಿತ್ತು. ತಡ್ಕೊಳಮ್ಮ ತಡ್ಕೋ, ಏನ್ ಮಾಡ್ಲಿ ಮಗಳೇ, ಈ ಮಳೆಯಲ್ಲಿ ಕತ್ಲಲ್ಲಿ ಯಾರನ್ನ ಕರೀಲಿ? ಒಮ್ಮೆ ಬೆಳಗಾಗಿದ್ರೆ ಸಾಕಾಗಿತ್ತು. ಅಮ್ಮ ಅಮ್ಮ, ದಯವಿಟ್ಟು ಬಾಗಿಲು ತೆಗೀರಿ. ಅಮ್ಮ, ನಾನು ಗಾಯಗೊಂಡಿದ್ದೇನೆ, ಬಾಗಿಲು ತೆಗೀರಿ. ಗಾಯ ಎಲ್ಲರಿಗೂ, ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಈ ಯುದ್ಧದ ಫಲಿತಾನೆ. ಯಾರಪ್ಪ ನೀನು, ನಮ್ ಕಡೆಯವನಾ? ಹಾ, ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ, ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು. ಅಮ್ಮ ಯಾ ಅಲ್ಲ, ನೋವು ತಾಳದು. ಓ ದೇವ್ರೇ, ನನ್ನನ್ನು ರಕ್ಷಿಸು. ಹಾ? ಅಲ್ಲ, ಯಾರಮ್ಮ ಅದು? ಏನಾಗಿದೆ? ಏನು ಹೇಳಪ್ಪ ನನ್ನ ಸೊಸೆಯಪ್ಪ, ಏನು ಹೇಳಪ್ಪ ನನ್ನ ಸೊಸೆಯಪ್ಪ, ಹೆರಿಗೆ ನೋವಿನ ಕಥೆಯಪ್ಪ, ನೋವಿನ ಕಥೆಯಪ್ಪ, ಹೆರಿಗೆ ನೋವಿನ ಕಥೆಯಪ್ಪ. ಹೇ, ಯುದ್ಧ ಯುದ್ಧ ಯುದ್ಧ, ಯಾರಿಗಾಗಿ ಯುದ್ಧ, ಯಾತಕ್ಕಾಗಿ ಯುದ್ಧ, ಯುದ್ಧ ಯುದ್ಧ ಯುದ್ಧ. ಅಮ್ಮ, ನಾನು ಓರ್ವ ಡಾಕ್ಟರ್, ನಾನು ಆಕೆಯನ್ನು ಪರೀಕ್ಷಿಸಬಹುದಾ? ಆ? ಆ? ಹೌದಾ? ಅಲ್ಲಾಹುವೇ ನಿನ್ನನ್ನು ನನ್ನ ಬಳಿಗೆ ಕಳಿಸಿದ್ದನೆಂದು ತೋರುತ್ತದೆ. ಬಾ ಬಾಪ, ಬಾ ನೋಡು ಬಾ. ಅಮ್ಮ
ಯುದ್ಧದ ಹೆಸರಿನಲ್ಲಿ ಮನುಷ್ಯ ಜೀವಿಗಳ ಸಾಮೂಹಿಕ ಕೊಲೆಯಾಗ್ತಾ ಇದೆ. ಆದರೆ ಜೀವಿಯೊಂದನ್ನ ಜೀವ ಸಹಿತ ಹೊರಹಾಕಲು ಈ ಹೆಣ್ಣು ಮಗಳು ತನ್ನ ಜೀವವನ್ನೇ ಪಣಕ್ಕಿಟ್ಟಿದ್ದಾಳೆ. ಅಮ್ಮ, ದಯವಿಟ್ಟು ಕ್ಷಮಿಸಿ, ನಿಮ್ಮ ಮಗು ಸತ್ತು ಹೋಗಿದೆ. ನನ್ನ ಮಗು ಇದೇನಾಯ್ತು? ಭೂಮಿಗೆ ಬರುವ ಮೊದಲೇ ಕಿತ್ತುಕೊಂಡೆಯಾ ದೇವ? ಏ ಅಲ್ಲ, ಎಷ್ಟು ಕ್ರೂರಿ! ಇಷ್ಟು ವರ್ಷಗಳಿಂದ ಹಂಬಲಿಸಿ ಹುಟ್ಟಿದ ಮಗು, ಇಷ್ಟು ವರ್ಷಗಳಿಂದ ಹಂಬಲಿಸಿ ಹುಟ್ಟಿದ ಮಗು ಕೊನೆಗೂ ತರಲಿಲ್ವಲ್ಲ. ಈ ಯುದ್ಧವಿಲ್ಲದೆ ಹೋಗಿದ್ರೆ ಹೇಗಾದ್ರೂ ಬದುಕಿಸ್ಕೊಳ್ತಿದ್ವಲ್ಲ ದೇವ್ರೇ. ಈ ಮನುಷ್ಯನಿಗೆ ಎಂಥ ಬುದ್ಧಿ ಕೊಡ್ತೀಯಾ, ಎಂಥ ಬುದ್ಧಿ ಕೊಡ್ತೀಯಾ? ಯಾರದು ಒಳಗೆ? ಯಾರದು ಒಳಗೆ? ಬಾಗಿಲು ತೆಗಿರಿ. ಅಮ್ಮ, ದಯವಿಟ್ಟು ಬಾಗಿಲು ತೆಗಿಬೇಡಿ. ಬಾಗಿಲು ತೆಗಿರಿ, ಬಾಗಿಲು ತೆಗಿರಿ. ಯಾರಾದ್ರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೆ? ಗಾಯಗೊಂಡ ಸೈನಿಕರೇ ಇಲ್ವಲ್ಲ. ಮನೆಯಲ್ಲಿ ಹೆರಿಗೆ ಆಗಿದೆ, ಆದ್ರೆ ಮಗು ನಿರ್ಜೀವವಾಗಿದೆ. ನಾವು ದುಃಖದಲ್ಲಿದ್ದೇವೆ. ಇಲ್ಲಪ್ಪ, ಯಾರು ಬಂದಿಲ್ಲ. ಹೇಳಿ, ಯಾರಾದ್ರೂ ಬಂದ್ರೆ ತಿಳಿಸಿ, ಆಯ್ತಾ? ರಾಹಿಲನು ಮಗುವಿನ ಮೃತದೇಹವನ್ನ ದಿಟ್ಟಿಸಿದನು. ಕೋಣೆಯಲ್ಲಿ ಹರಡಿದ್ದ ಹಸಿನೆತ್ತರ ವಾಸನೆ ಅವನ ಮೂಗಿಗೆ ಬಡಿಯಿತು. ಅಯ್ಯೋ ಮಗು, ಯುದ್ಧ! ಅಯ್ಯೋ ಮಗು, ಯುದ್ಧ! ಯುದ್ಧವಂತೆ ಯುದ್ಧ! ಕೇಳಿರಪ್ಪ ಕೇಳಿ ನೋವಿನ ಕಥೆಯನ್ನ, ಯುದ್ಧದ ನೋವಿನ ಕಥೆಯನ್ನ, ಸಾವಿನ ಕಥೆಯನ್ನ, ಯುದ್ಧದ ಸಾವಿನ ಕಥೆಯನ್ನ. ಯುದ್ಧದ ಪರಿಣಾಮಕ್ಕೆ ಮೊದಲು ತುತ್ತಾಗುವರೆ ಬಡ ಜನರು. ಯಾವ ದೃಷ್ಟಿಯಿಂದ ನೋಡಿದರೂ ಮದಮತ್ತ ಹೆಣ್ಣೊಬ್ಬಳು ಯುದ್ಧ ಭೂಮಿಗಿಂತ ಕಡಿಮೆಯಾಗುವುದಿಲ್ಲ. ಪುರಾಣ, ಇತಿಹಾಸ, ವರ್ತಮಾನದ ಎಲ್ಲಾ ಕಥೆಗಳು ಹೆಣ್ಣಿನ ಮೇಲಿನ ಆಳ್ವಿಕೆಯನ್ನು ಭೂಮಿಯ ಒಡೆತನಕ್ಕೆ ಸಮಾನವಾಗಿ ನೋಡಿದೆ. ಯುದ್ಧಕ್ಕೂ ಬಡ ಜನರಿಗೂ ಇರುವ ಸಂಬಂಧ ಇನ್ನೂ ಸೂಕ್ಷ್ಮವಾಗಿದೆ. ಬ್ರೆಟಾಲ್ಡ್ ಬ್ರೆಕ್ಟಿನ ಕವನದ ಸಾಲುಗಳಲ್ಲಿ ಹೇಳುವುದಾದರೆ, ಬರಲಿರುವ ಯುದ್ಧ ಮೊದಲನೆಯದಲ್ಲ, ಅದಕ್ಕೆ ಹಿಂದೆಯೂ ಯುದ್ಧಗಳಾಗಿದ್ದವು. ಹಿಂದಿನದು ಮುಗಿದಾಗ ಗೆದ್ದ ಪಕ್ಷವಿತ್ತು, ಸೋತ ಪಕ್ಷವಿತ್ತು. ಸೋತ ಪಕ್ಷದಲ್ಲಿ ಕೆಳಜನ ಹಸಿದವರು, ಗೆದ್ದ ಪಕ್ಷದಲ್ಲೂ ಸಹ ಹಸಿದವರು ಕೆಳಜನರೇ. ಕಗ್ಗತ್ತಲ ಕಾಲದಲ್ಲಿ ಹಾಡುವುದು ಉಂಟೆ? ಹೌದು, ಹಾಡುವುದು ಉಂಟು. ಕಗ್ಗತ್ತಲ ಕಾಲದಲ್ಲಿ ಹಾಡುವುದು ಉಂಟು, ಕಗ್ಗತ್ತಲನ್ನು ಕುರಿತು. ಧನ್ಯವಾದಗಳು. ಗೊಂಬೆಯ ಕಥೆ